ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಲಡಿ, ದುಬೈ. ನಮಗೆ ದುಬೈಯಲ್ಲಿ ಇವತ್ತು ತುಂಬ ಹೆಮ್ಮೆಯ ದಿನ, ಖುಷಿಯ ವಿಚಾರ. ಮುಂಗಾರು ಮಲೆ ಖ್ಯಾತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕ ನಟನಾಗಿ ನಟಿಸಿರುವ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಕೃಷ್ಣಂ ಪ್ರಣಯ ಸಖಿ ಸೆಪ್ಟೆಂಬರ್ 1ಕ್ಕೆ ಭಾನುವಾರ ಸಂಜೆ 5 ಗಂಟೆಗೆ ಡ್ರ್ಯಾಗನ್ ಮಾರ್ಟ್ ನೋ ಸಿನಿಮಾ ಮಂದಿರದಲ್ಲಿ ವಿಶೇಷ ಪ್ರದರ್ಶನ ಕಾಣಲಿದೆ. ನೀವು ಬನ್ನಿ, ನಿಮ್ಮವರನ್ನು ಕರ್ಕೊಂಡು ಬನ್ನಿ. ಧನ್ಯವಾದ. ಈ ಚಿತ್ರದಲ್ಲಿ ಕೃಷ್ಣ ಪ್ರಣಯ ಸಖಿ ಮೂವಿಯಲ್ಲಿ ಅವರು ನಟನೆ ಮಾಡಿದ್ದಾರೆ. ನಾಡ್ದು 1ನೇ ತಾರೀಕಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೀವು ನೋಡ್ಬೋದು ಅವರನ್ನು. ನಿಮ್ಮ ಅನುಭವವನ್ನು ಹೇಳ್ಕೊಳ್ಳಿ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಿಗೆ ಹಾಗೂ ದುಬೈ ಕನ್ನಡಿಗರಿಗೆ ನನ್ನ ಹೃದಯಾಂತರಾಳದ ನಮಸ್ಕಾರ. ದುಬೈಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾನೊಂದು ಕಳೆದ 14 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಯಾವಾಗೆಲ್ಲ ನಾಟಕ ಬಂದರೂ ಸೋಲಿಸಿ ಕಳಿಸಿದ್ದಿಲ್ಲ, ಹಾಗೆ ಯಾವುದೇ ಸೋತಂತಹ ಸಿನಿಮಾ ಇಲ್ಲಿಗೆ ಬಂದರೂ ಅದನ್ನು ಗೆಲ್ಲಿಸಿ ಕಲಿಸುವಂಥ ಮನೋಭಾವ ಇರುವಂಥ ದೊಡ್ಡ ಮನಸ್ಸಿರುವಂಥ ದುಬೈ ಕನ್ನಡಿಗರು ನಮ್ಮದು. ಅದಕ್ಕೆ ತುಂಬ ಖುಷಿ ಆಗ್ತದೆ, ತುಂಬ ಹೆಮ್ಮೆ ಪಡ್ತೀನಿ ನಾನು ಒಬ್ಬಳು ಕನ್ನಡತಿ ಅಂತ ಹೇಳ್ಕೊಳ್ಳೋದಕ್ಕೆ. ಬಟ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಅದಕ್ಕಿಂತ ಜಾಸ್ತಿ ಅಲ್ಲಿರುವಂತಹ ಕಲಾವಿದರು ಯಾವತ್ತೂ ಯಾವ ಸಿನಿಮಾ ಗೆಲ್ಲೋದು ಹೇಗೆ ಅಂತ ಹೇಳಿದ್ರೆ, ಆ ಸಿನಿಮಾದ ಕಲಾವಿದರು ಹಾಗೆ ಟೆಕ್ನಿಕಲ್ ತಂತ್ರಜ್ಞರು ಯಾರೆಲ್ಲ ಇರ್ತಾರೆ ಅವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಆ ಸಿನಿಮಾ ನೋಡ್ಕೊಳ್ಳುತ್ತೆ. ಸಿನಿಮಾದ ಒಂದು ಪ್ರೊಡ್ಯೂಸರ್ ಇರಲಿ, ಡೈರೆಕ್ಟರ್ ಇರಲಿ, ಹಾಗೆ ಸಿನಿಮಾದ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಆ ಸಿನಿಮಾ ಮೂಡಿ ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಇವತ್ತು ಕೃಷ್ಣಂ ಪ್ರಣಯ ಸಖಿ ಕರ್ನಾಟಕದಾದ್ಯಂತ ಗೆದ್ದಿದೆ ಅಂತ ಹೇಳಿದ್ರೆ, ಆ ಸಿನಿಮಾದಲ್ಲಿ ಪ್ರತಿಯೊಬ್ಬರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫೀಲ್ ಫ್ರೀಯಾಗಿ ಆ್ಯಕ್ಟ್ ಮಾಡೋದಕ್ಕೆ ಬಿಟ್ಟಿರೋದ್ರಿಂದ ಆ ಸಿನಿಮಾ ಕರ್ನಾಟಕದಾದ್ಯಂತ ಗೆದ್ದಿದೆ. ಆ್ಯಂಡ್ ಒನ್ ಮೋರ್ ಹೇಳಬೇಕು ಅಂತ ಹೇಳಿದ್ರೆ, ದುಬೈಗೆ ಒಂದು ಸಿನಿಮಾನ ಕರೆಸೋದು, ಒಂದು ಅದನ್ನು ತೋರಿಸೋದು ಅಂತ ಹೇಳಿದ್ರೆ ಅದು ತುಂಬ ಸಣ್ಣ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಸೊ ಒಬ್ಬರು ಗಂಡಸರಾಗಿ ಅದನ್ನು ಜವಾಬ್ದಾರಿನ ಹೆಗಲ ಮೇಲೆ ತಗೊಳ್ಳೋದಕ್ಕೆ ತುಂಬ ಜನ ತುಂಬ ಭಯ ಪಡ್ತಾರೆ. ಸೊ ಅಂಥದ್ರಲ್ಲಿ ಒಂದು ಹೆಣ್ಣು ಮಗಳು ಒಂದು ವಿಚಾರನ ಯಾವತ್ತೂ ನಿರ್ಧಾರ ತಗೊಳ್ಳೋದಕ್ಕಿಂತ ಮೊದಲು 100 ಸಲ ಯೋಚನೆ ಮಾಡ್ತಾರೆ. ಸೊ ಆ 100 ಸಲ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡಿದ್ರೆ ಅದು ಗೆದ್ದ ಥರನೇ, ಒಂದು 100 ಮಟ್ಟಕ್ಕೆ ಅದು ಗೆದ್ದ ಥರನೇ. ಇನ್ನೂ ಹೇಳಬೇಕು ಅಂತೆಲ್ಲ, ಆಲ್ ದ ಬೆಸ್ಟ್ ರಶ್ಮಿ. ಈ ಥರನೇ ಇನ್ನಷ್ಟು, ಇವಾಗ ಗಣೇಶ್ ಸಿನಿಮಾ ಬರ್ತಾ ಇದೆ, ಇನ್ನು ಕೃಷ್ಣಂ ಪ್ರಣಯ ಸಖಿ ಆದಮೇಲೆ ಇನ್ನಷ್ಟು ಸಿನಿಮಾ ನಿಮ್ಮ ವೆಂಚರಿಂದ ಒಂದು ಹೆಣ್ಣಾಗಿ ನೀವು ಇನ್ನಷ್ಟು ಸಿನಿಮಾನ ತಂದು ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೆಂಥಿಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ರಶ್ಮಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ನಿಮಗೆ ಅವರು. ಸಂತೋಷ್ ಶೆಟ್ಟಿ.